ವಿರೂಪಾಕ್ಷ, ಈ ಊರಿಗೆ ಹೊಸ ಅತಿಥಿ ಪ್ರವೇಶವಾಗ್ತಾ ಇದ್ದಾರೆ. ಹೊಸ ಅತಿಥಿ ಅಂದ್ರೆ ಯಾರದು? ಎಲ್ಲಿದ್ದಾರೆ? ಅವರು ಚಕ್ರಾಪುರಿಯ ಹೊರಗಿದ್ದಾರೆ. ಅಮ್ನವ್ರು ಅವರನ್ನ ಬಿಡ್ತಿಲ್ಲ. ಅಮ್ನವ್ರು ಬಿಡ್ತಿಲ್ಲ ಅಂದ್ರೆ ಏನರ್ಥ? ಈ ಊರಿಗೆ ನಾನು ಮೊದಲನೇ ಬಾರಿ ಪ್ರವೇಶ ಮಾಡುವಾಗಲೂ ಅಮ್ನವ್ರು ನನಗೆ ಎಷ್ಟೆಲ್ಲ ತಡೆ ಒಡ್ಲಿಲ್ಲ. ಆದರೂ ಅದನ್ನು ಮೆಟ್ಟು ನಿಂತು ನಾನು ಒಳಗೆ ಬಂದೆ ತಾನೆ. ತಾಯಿ, ನನ್ನನ್ನು ನೀನು ಅಷ್ಟು ಸುಲಭವಾಗಿ ತಡೆಯೋದಿಕ್ಕಾಗಲ್ಲ. ನಾನು ಬಂದಿರೋದು ನಿನಗೆ ಯಾವುದೇ ಅಪಚಾರ ಮಾಡೋದಿಕ್ಕಲ್ಲ. ನನ್ನ ಶತ್ರುನ ಹುಡ್ಕೋದಕ್ಕೆ ದಾರಿ ಬಿಡು ನನಗೆ. ಏನ್ ಬಾಬಾ ಇದು? ಯಾಕೆ ಹೀಗಾಗ್ತಿದೆ? ನಮ್ಮಿಂದ ಯಾಕೆ ಒಳಗೋಗಕ್ಕಾಗ್ತಿಲ್ಲ? ತುಂಬಾ ಶಕ್ತಿವಂತಳವಳು. ಅವಳನ್ನ ಭಕ್ತಿಯಿಂದ ಗೆಲ್ಬೇಕು, ಇಲ್ಲ ಯುಕ್ತಿಯಿಂದ ಗೆಲ್ಬೇಕು, ಇಲ್ಲ ಅವಳ ಶಕ್ತಿನ ಕ್ಷೀಣಿಸೋ ಹಾಗೆ ಮಾಡಿ ನಾವು ಒಳಗಡೆ ಹೋಗ್ಬೇಕು. ರುದ್ರ, ಶಕ್ತಿ ಕಡಿಮೆ ಆಗೋದು ಯಾವಾಗ ಬಾಬಾ? ಅಲ್ಲಿವರೆಗೂ ನಾವು ಇಲ್ಲೇ ನಿಲ್ಬೇಕಾ? ರುದ್ರ, ಇಲ್ಲಿಂದ ಒಳಗಡೆ ನಡೀತಿರೋ ಎಲ್ಲ ಘಟನೆಗಳಿಗೂ ಒಂದಲ್ಲ ಒಂದು ಸಂಬಂಧ ಇದ್ದೇ ಇದೆ ರುದ್ರ. ನಾವಿಲ್ಲಿಗೆ ಬಂದಿರೋದು ಅಮ್ಮನವರು ನಮ್ಮನ್ನ ಒಳಗಡೆ ಬಿಡ್ದಿರೋ ಹಾಗೆ ತಡಿತಾ ಇರೋದು. ಒಳಗಡೆ ನಡೀತಿರೋ ಎಲ್ಲ ವಿಚಾರಗಳಿಗೂ ಒಂದಲ್ಲ ಒಂದು ಸಂಬಂಧ ಇದ್ದೇ ಇದೆ. ಎಲ್ಲ ಸರಿ ಹೋಗುತ್ತೆ ರುದ್ರ, ಆದರೆ ನಾವು ತಾಳ್ಮೆಯಿಂದ ಕಾಯ್ಬೇಕು. ಹೇಳ್ಕಡ್ಕಿ, ಯಾರದು? ಊರ್ ಹೊರಗಿದ್ದಾನೆ. ನನ್ನಷ್ಟೇ ಶಕ್ತಿ ಇರೋನು, ನನ್ನ ವಿದ್ಯೆಗಳನ್ನೆಲ್ಲ ತಿಳಿದಿರೋನು, ನನ್ನ ತಂತ್ರ ಮಂತ್ರ ಶಕ್ತಿಗಳ ಅರಿವಿರೋನು ಊರ ಹೊರಗೆ ನಿಂತಿದ್ದಾನೆ. ಅಂದ್ರೆ ಶ್ರೀಚಕ್ರಕ್ಕೆ ಇನ್ನೊಬ್ಬ ಪ್ರತಿಸ್ಪರ್ಧಿನ? ಅದು ಅರ್ಥ ಆಗ್ತಿಲ್ಲ ವಿರೂಪಾಕ್ಷ. ಪ್ರಾಣ ಹೋದ್ರೂ ಸರಿ ಕಡ್ಕಿ, ಇನ್ನೊಬ್ಬ ಪಾಲುದಾರ ಬೇಕಾಗಿಲ್ಲ. ಸಿಕ್ದವರೆಲ್ಲ ಪಾಲ್ ಕೇಳೋದಕ್ಕೆ ಅದು ಸುಟ್ಟ ರೊಟ್ಟಿ ಅಲ್ಲ, ಶ್ರೀಚಕ್ರ. ಆ ಕೆಲಸನ ನನ್ ಬಿಟ್ಬಿಡು. ನೀನು ನಾಳೆ ತಾಳಿ ಬದಲಾಯಿಸು. ಯಾವುದೇ ಕಾರಣಕ್ಕೂ ಕೆಲಸ ಆಗಿಲ್ಲ ಅನ್ನೋ ಮಾತು ನಿನ್ ಬಾಯಲ್ಲಿ ಬರಬಾರ್ದು. ಇದನ್ನೇ ಕೊನೆ ಪ್ರಯತ್ನ ಅನ್ಕೊಂಡ್ಬಿಡೋಣ. ಅರ್ಥ ಆಯ್ತಾ? ಸರಿ, ನೀನು ಅರ್ಥ ಮಾಡ್ಕೋ. ಯಾರೋ ಬಂದಿದ್ದಾರೆ ಅಂತ ಹೇಳಿದ್ಯಲ್ಲ, ಅವರು ಚಕ್ರಾಪುರಿ ಒಳಗಡೆ ಕಾಲಿಡಬಾರ್ದು. ಹಾಗೆ ಮಾಡಬೇಕು. ಇದು ನಿನ್ನ ಕೆಲಸ, ನನ್ನ ಕೆಲಸ ನಾನು ಮಾಡ್ತೀನಿ. ಹೇಗ್ ಬಂದ್ಯೋ ಆಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಜೈ ಮಹಾಕಾಲ! ಹೇ, ಯಾರ ಕೈ ಸೋಲು ಯಾರ ಕೈ ಗೆಲುವು ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಗೆಲುವನ್ನೋದು ಅದು ಯಾವತ್ತು ನಮ್ದೆ. ನಮ್ಮ ಕಾರ್ಯಗಳಿಗೆ ಅಡ್ಡ ಬಂದ್ರೆ ಅವರನ್ನ ಅಮ್ಮನವರ ಪಾದಕ್ಕೆ ಸೇರಿಸ್ಬಿಡ್ತೀನಿ. ಒಳಗ್ ಬಂದ್ರೆ ರಾಕ್ಷಸನ್ ಆಗ್ಬೇಕಾಗುತ್ತೆ. ನಾನು ರಕ್ತ ಚೆಲ್ಲಾಡುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು
ಅಪ್ಪ ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?